ಮೇಡಮ್, ಮೊದಲನೇದಾಗಿ ಇವತ್ತು ಆರೋಗ್ಯದ ವಿಚಾರದಲ್ಲಿ ಫಲವತ್ತತೆ ಅಂದರೆ ಫರ್ಟಿಲಿಟಿ ಅನ್ನೋದನ್ನು ನಾವು ನೋಡೋದಾದರೆ ಇವತ್ತು ಫಲವತ್ತತೆಯ ವ್ಯಾಖ್ಯಾನವೇ ಬದಲಾಗ್ಬಿಟ್ಟಿದೆ ಅಂತ. ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಇವತ್ತಿನ ಯುವ ಜನಾಂಗ ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ, ಸ್ತ್ರೀಯರಲ್ಲಿ ಫಲವತ್ತತೆಯ ವಿಚಾರದಲ್ಲಿ. ಅಂದರೆ ಆ ತಲೆ ಕೆಡಿಸ್ಕೊಳ್ಳೋದ್ರಿಂದಾಗಿಯೇ ಫರ್ಟಿಲಿಟಿ ಕಡಿಮೆ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಅದು ಆಗಿಬಿಟ್ಟಿದೆ ಅಂತ. ಏನು ಹೇಳೋಕ್ಕೆ ಬಯಸ್ತೀರಿ ಫರ್ಟಿಲಿಟಿ ವಿಚಾರದಲ್ಲಿ? ಅದನ್ನು ನಿಜ ನೀವು ಹೇಳ್ತಾ ಇರೋದು. ಬಟ್ ನಾವು ಇದು ಒಂದು ಯೋಚನೆ ಮಾಡಬೇಕು. ನಾವು 21st ಜನರೇಷನ್ ಅಂದರೆ 21st ಸೆಂಚುರಿನಲ್ಲಿರುವಾಗ ನಮಗೆ ಆದಷ್ಟು ಒತ್ತಡಗಳಿದೆ. ಏನಂತಂದರೆ ನ್ಯೂಕ್ಲಿಯರ್ ಫ್ಯಾಮ್ಲೀಸ್, ಅಂದರೆ ಜಾಯಿಂಟ್ ಫ್ಯಾಮ್ಲೀಸ್ ಇಲ್ಲ. ಸೊ ನಾವು ಎಲ್ಲನೂ ನಾವೇ ನೋಡ್ಕೊಳ್ಬೇಕು. ಕಸ ಗುಡಿಸ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಕೆಲಸನೂ ಮಾಡಬೇಕು. ಬಂದ ಮೇಲೂ ಮತ್ತು ಇದೇ ಗಂಡ ಹೆಂಡತಿ ಪ್ರಾಬ್ಲಮ್ಸು. ಸೊ ಮಾನಸಿಕ ಒತ್ತಡಗಳು ಹೆಚ್ಚಾಗಿದೆ. ದೈಹಿಕ ಒತ್ತಡಗಳು ಈ ಹೀಟ್ ಆ್ಯಂಡ್ ಈಟು, ಈ ಡಯಟು ಮತ್ತು ಬೊಜ್ಜು, ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆಗಳು ಮತ್ತು ಹೈಪರ್ ಟೆನ್ಷನ್, ಇವೆಲ್ಲ ಇತ್ಯಾದಿಗಳು ಎಲ್ಲ ಬಂದು ಮೈ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಇವಾಗ IT ಸೆಕ್ಟರ್ ಆದರೂ ನೋಡಿ, ಮತ್ತು ಇನ್ನು ಬೇರೆ ಯಾವುದಾದ್ರು ಸೆಕ್ಟರ್ ನೋಡಿ, ಸ್ವತಃ ಅವ್ರದ್ದು ಆರೋಗ್ಯ ಬಿಟ್ಟು ಬೇರೆಯವ್ರದ್ದು. ಇವಾಗ ನೋಡಿ, ಸಾಕಷ್ಟು ಜನ ವೈಟ್ ಕೋಟ್ ಹಾಕ್ಕೊಂಡು ಕೂತಿದ್ದಾರೆ. ವೈಟ್ ಕೋಟ್ ಹೈಪರ್ ಟೆನ್ಷನ್ ನಿಮ್ಗೆ ಗೊತ್ತಾ ಏನು ಅಂತ? ಯಾಕಂದರೆ ಬೇರೆಯವ್ರ ಆರೋಗ್ಯ ನೋಡಿಕೊಂಡು ಅವ್ರ ಸ್ವಂತ ಆರೋಗ್ಯನೇ ನೋಡ್ಕೊಳ್ಳಲ್ಲ. ಹೀಗೆ ಸಮಯ ಐ ವಿಲ್ ಸಿ ಟುಮಾರೋ ಅಂತ 35 ವರ್ಷ ಕಳ್ಕೊಂಡು ಬಿಡ್ತಾರೆ. ಆವಾಗ ಬಂದಾಗೆ ಅವ್ರದ್ದು ಮೊಟ್ಟೆ ಕ್ವಾಲಿಟಿ ಅಂದರೆ ಅಂಡಾಣು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಅದ್ರ ಮೇಲೆ ಸ್ಟ್ರೆಸ್. ಸೊ ಏನಾಗುತ್ತೆ, ಅವರೇನು ಎಲ್ಲನೂ ಟಚ್ ಆಫ್ ಅ ಬಟನ್ ಮಾಡಿಬಿಟ್ಟು ಪ್ರೋಗ್ರಾಮ್ ಈಸ್ ರೆಡಿ ಅಂತ ಹೇಳ್ತಾರೆ. ಅದೇ ಥರ ಇನ್ಫರ್ಟಿಲಿಟಿನಲ್ಲಿ ಒಂದೆರಡು ಸಲ ಟ್ರೈ ಮಾಡಿರ್ತಾರೆ, ಆಗಲಿಲ್ಲ, ಓಹ್ ಮಸ್ಟ್ ಗೋ ಟು ದ ಸ್ಪೆಷಲಿಸ್ಟ್. ಸೊ ಅದು ಒಂದೇ ಸಲ ಆಗದೇ ಇದ್ದರೆ ಮತ್ತು ಒತ್ತಡಗಳು, ಮಾನಸಿಕವಾದ ಒತ್ತಡಗಳು, ಐ ಇನ್ಫರ್ಟೈಲ್ ಅಂತ. ಬಟ್ ಈ ರೈತರುಗಳು ಮತ್ತು ಇಲ್ಲಿ ಬೇರೆ ಎಲ್ಲನೂ ಬೇರೆ ಡಿಸ್ಟ್ರಾಕ್ಷನ್ಸ್ ಆರ್ ನಾಟ್ ದೇರ್. ಅಂಥವೆಲ್ಲ ಏನಿಲ್ಲ. ಏನು ಒಂದು ತಿಂಗಳು, ಒಂದು ವರ್ಷದ್ಮೇಲೆ ಆಗಲಿಲ್ಲ, 2ನೇ ವರ್ಷದ್ಮೇಲೆ ಆಗುತ್ತೆ. ಆ ಥರ ತಾಳ್ಮೆ ಶಕ್ತಿ ಇಲ್ಲ. ಓಕೆ, ಅದಕ್ಕೆ ಮೇಡಮ್, ಮೊದಲನೇದಾಗಿ ಇವತ್ತು ಆರೋಗ್ಯದ ವಿಚಾರದಲ್ಲಿ ಫಲವತ್ತತೆ ಅಂದರೆ ಫರ್ಟಿಲಿಟಿ ಅನ್ನೋದನ್ನು ನಾವು ನೋಡೋದಾದರೆ ಇವತ್ತು ಫಲವತ್ತತೆಯ ವ್ಯಾಖ್ಯಾನವೇ ಬದಲಾಗ್ಬಿಟ್ಟಿದೆ ಅಂತ. ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಇವತ್ತಿನ ಯುವ ಜನಾಂಗ ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ, ಸ್ತ್ರೀಯರಲ್ಲಿ ಫಲವತ್ತತೆಯ ವಿಚಾರದಲ್ಲಿ. ಅಂದರೆ ಆ ತಲೆ ಕೆಡಿಸ್ಕೊಳ್ಳೋದ್ರಿಂದಾಗಿಯೇ ಫರ್ಟಿಲಿಟಿ ಕಡಿಮೆ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಅದು ಆಗಿಬಿಟ್ಟಿದೆ ಅಂತ. ಏನು ಹೇಳೋಕ್ಕೆ ಬಯಸ್ತೀರಿ ಫರ್ಟಿಲಿಟಿ ವಿಚಾರದಲ್ಲಿ? ಅದನ್ನು ನಿಜ ನೀವು ಹೇಳ್ತಾ ಇರೋದು. ಬಟ್ ನಾವು ಇದು ಒಂದು ಯೋಚನೆ ಮಾಡಬೇಕು. ನಾವು 21st ಜನರೇಷನ್ ಅಂದರೆ 21st ಸೆಂಚುರಿನಲ್ಲಿರುವಾಗ ನಮಗೆ ಆದಷ್ಟು ಒತ್ತಡಗಳಿದೆ. ಏನಂತಂದರೆ ನ್ಯೂಕ್ಲಿಯರ್ ಫ್ಯಾಮ್ಲೀಸ್, ಅಂದರೆ ಜಾಯಿಂಟ್ ಫ್ಯಾಮ್ಲೀಸ್ ಇಲ್ಲ. ಸೊ ನಾವು ಎಲ್ಲನೂ ನಾವೇ ನೋಡ್ಕೊಳ್ಬೇಕು. ಕಸ ಗುಡಿಸ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಕೆಲಸನೂ ಮಾಡಬೇಕು. ಬಂದ ಮೇಲೂ ಮತ್ತು ಇದೇ ಗಂಡ ಹೆಂಡತಿ ಪ್ರಾಬ್ಲಮ್ಸು. ಸೊ ಮಾನಸಿಕ ಒತ್ತಡಗಳು ಹೆಚ್ಚಾಗಿದೆ. ದೈಹಿಕ ಒತ್ತಡಗಳು ಈ ಹೀಟ್ ಆ್ಯಂಡ್ ಈಟು, ಈ ಡಯಟು ಮತ್ತು ಬೊಜ್ಜು, ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆಗಳು ಮತ್ತು ಹೈಪರ್ ಟೆನ್ಷನ್, ಇವೆಲ್ಲ ಇತ್ಯಾದಿಗಳು ಎಲ್ಲ ಬಂದು ಮೈ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಇವಾಗ IT ಸೆಕ್ಟರ್ ಆದರೂ ನೋಡಿ, ಮತ್ತು ಇನ್ನು ಬೇರೆ ಯಾವುದಾದ್ರು ಸೆಕ್ಟರ್ ನೋಡಿ, ಸ್ವತಃ ಅವ್ರದ್ದು ಆರೋಗ್ಯ ಬಿಟ್ಟು ಬೇರೆಯವ್ರದ್ದು. ಇವಾಗ ನೋಡಿ, ಸಾಕಷ್ಟು ಜನ ವೈಟ್ ಕೋಟ್ ಹಾಕ್ಕೊಂಡು ಕೂತಿದ್ದಾರೆ. ವೈಟ್ ಕೋಟ್ ಹೈಪರ್ ಟೆನ್ಷನ್ ನಿಮ್ಗೆ ಗೊತ್ತಾ ಏನು ಅಂತ? ಯಾಕಂದರೆ ಬೇರೆಯವ್ರ ಆರೋಗ್ಯ ನೋಡಿಕೊಂಡು ಅವ್ರ ಸ್ವಂತ ಆರೋಗ್ಯನೇ ನೋಡ್ಕೊಳ್ಳಲ್ಲ. ಹೀಗೆ ಸಮಯ ಐ ವಿಲ್ ಸಿ ಟುಮಾರೋ ಅಂತ 35 ವರ್ಷ ಕಳ್ಕೊಂಡು ಬಿಡ್ತಾರೆ. ಆವಾಗ ಬಂದಾಗೆ ಅವ್ರದ್ದು ಮೊಟ್ಟೆ ಕ್ವಾಲಿಟಿ ಅಂದರೆ ಅಂಡಾಣು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಅದ್ರ ಮೇಲೆ ಸ್ಟ್ರೆಸ್. ಸೊ ಏನಾಗುತ್ತೆ,
ಅವರೇನು ಎಲ್ಲನೂ ಟಚ್ ಆಫ್ ಅ ಬಟನ್ ಮಾಡಿಬಿಟ್ಟು ಪ್ರೋಗ್ರಾಮ್ ಈಸ್ ರೆಡಿ ಅಂತ ಹೇಳ್ತಾರೆ. ಅದೇ ಥರ ಇನ್ಫರ್ಟಿಲಿಟಿನಲ್ಲಿ ಒಂದೆರಡು ಸಲ ಟ್ರೈ ಮಾಡಿರ್ತಾರೆ, ಆಗಲಿಲ್ಲ, ಓಹ್ ಮಸ್ಟ್ ಗೋ ಟು ದ ಸ್ಪೆಷಲಿಸ್ಟ್. ಓಕೆ ಓಕೆ. ಸೊ ಅದು ಒಂದೇ ಸಲ ಆಗದೇ ಇದ್ದರೆ ಮತ್ತು ಒತ್ತಡಗಳು, ಮಾನಸಿಕವಾದ ಒತ್ತಡಗಳು, ಆಮ್ ಐ ಇನ್ಫರ್ಟೈಲ್ ಅಂತ. ಎಸ್. ಬಟ್ ಈ ರೈತರುಗಳು ಮತ್ತು ಇಲ್ಲಿ ಬೇರೆ ಎಲ್ಲನೂ ಬೇರೆ ಡಿಸ್ಟ್ರಾಕ್ಷನ್ಸ್ ಆರ್ ನಾಟ್ ದೇರ್, ಅಂಥವೆಲ್ಲ ಏನಿಲ್ಲ. ಏನು ಒಂದು ತಿಂಗಳು, ಒಂದು ವರ್ಷದ್ಮೇಲೆ ಆಗಲಿಲ್ಲ, 2ನೇ ವರ್ಷದ್ಮೇಲೆ ಆಗುತ್ತೆ. ಆ ಥರ ತಾಳ್ಮೆ ಶಕ್ತಿ ಇಲ್ಲ ಓಕೆ. ಅದಕ್ಕೆ. ಮೇಡಮ್, ಮೊದಲನೇದಾಗಿ ಇವತ್ತು ಆರೋಗ್ಯದ ವಿಚಾರದಲ್ಲಿ ಫಲವತ್ತತೆ ಅಂದರೆ ಫರ್ಟಿಲಿಟಿ ಅನ್ನೋದನ್ನು ನಾವು ನೋಡೋದಾದರೆ ಇವತ್ತು ಫಲವತ್ತತೆಯ ವ್ಯಾಖ್ಯಾನವೇ ಬದಲಾಗ್ಬಿಟ್ಟಿದೆ ಅಂತ. ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಇವತ್ತಿನ ಯುವ ಜನಾಂಗ ಒಂದು ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ, ಸ್ತ್ರೀಯರಲ್ಲಿ ಫಲವತ್ತತೆಯ ವಿಚಾರದಲ್ಲಿ. ಅಂದರೆ ಆ ತಲೆ ಕೆಡಿಸ್ಕೊಳ್ಳೋದ್ರಿಂದಾಗಿಯೇ ಫರ್ಟಿಲಿಟಿ ಕಡಿಮೆ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಅದು ಆಗಿಬಿಟ್ಟಿದೆ ಅಂತ. ಏನು ಹೇಳೋಕ್ಕೆ ಬಯಸ್ತೀರಿ ಫರ್ಟಿಲಿಟಿ ವಿಚಾರದಲ್ಲಿ? ಅದನ್ನು ನಿಜ ನೀವು ಹೇಳ್ತಾ ಇರೋದು. ಬಟ್ ನಾವು ಇದು ಒಂದು ಯೋಚನೆ ಮಾಡಬೇಕು. ನಾವು 21st ಜನರೇಷನ್ ಅಂದರೆ 21st ಸೆಂಚುರಿನಲ್ಲಿರುವಾಗ ನಮಗೆ ಆದಷ್ಟು ಒತ್ತಡಗಳಿದೆ. ಏನಂತಂದರೆ ನ್ಯೂಕ್ಲಿಯರ್ ಫ್ಯಾಮ್ಲೀಸ್, ಅಂದರೆ ಜಾಯಿಂಟ್ ಫ್ಯಾಮ್ಲೀಸ್ ಇಲ್ಲ. ಸೊ ನಾವು ಎಲ್ಲನೂ ನಾವೇ ನೋಡ್ಕೊಳ್ಬೇಕು. ಕಸ ಗುಡಿಸ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಕೆಲಸನೂ ಮಾಡಬೇಕು. ಬಂದ ಮೇಲೂ ಮತ್ತು ಇದೇ ಗಂಡ ಹೆಂಡತಿ ಪ್ರಾಬ್ಲಮ್ಸು. ಸೊ ಮಾನಸಿಕ ಒತ್ತಡಗಳು ಹೆಚ್ಚಾಗಿದೆ. ದೈಹಿಕ ಒತ್ತಡಗಳು ಈ ಹೀಟ್ ಆ್ಯಂಡ್ ಈಟು, ಈ ಡಯಟು ಮತ್ತು ಬೊಜ್ಜು, ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆಗಳು ಮತ್ತು ಹೈಪರ್ ಟೆನ್ಷನ್, ಇವೆಲ್ಲ ಇತ್ಯಾದಿಗಳು ಎಲ್ಲ ಬಂದು ಮೈ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದೇನಾಗುತ್ತೆ, ಇವಾಗ IT ಸೆಕ್ಟರ್ ಆದರೂ ನೋಡಿ, ಮತ್ತು ಇನ್ನು ಬೇರೆ ಯಾವುದಾದ್ರು ಸೆಕ್ಟರ್ ನೋಡಿ, ಸ್ವತಃ ಅವ್ರದ್ದು ಆರೋಗ್ಯ ಬಿಟ್ಟು ಬೇರೆಯವ್ರದ್ದು. ಇವಾಗ ನೋಡಿ, ಸಾಕಷ್ಟು ಜನ ವೈಟ್ ಕೋಟ್ ಹಾಕೊಂಡು ಕೂತಿದ್ದಾರೆ. ವೈಟ್ ಕೋಟ್ ಹೈಪರ್ ಟೆನ್ಷನ್ ನಿಮ್ಗೆ ಗೊತ್ತಾ ಏನು ಅಂತ? ಯಾಕಂದರೆ ಬೇರೆಯವ್ರ ಆರೋಗ್ಯ ನೋಡಿಕೊಂಡು ಅವ್ರ ಸ್ವಂತ ಆರೋಗ್ಯನೇ ನೋಡ್ಕೊಳ್ಳಲ್ಲ. ಹೀಗೆ ಸಮಯ ಐ ವಿಲ್ ಸಿ ಟುಮಾರೋ ಅಂತ 35 ವರ್ಷ ಕಳ್ಕೊಂಡು ಬಿಡ್ತಾರೆ. ಆವಾಗ ಬಂದಾಗೆ ಅವ್ರದ್ದು ಮೊಟ್ಟೆ ಕ್ವಾಲಿಟಿ ಅಂದರೆ ಅಂಡಾಣು ಕ್ವಾಲಿಟಿ ಕಮ್ಮಿ ಆಗಿರುತ್ತೆ. ಅದ್ರ ಮೇಲೆ ಸ್ಟ್ರೆಸ್. ಸೊ ಏನಾಗುತ್ತೆ, ಅವರೇನು ಎಲ್ಲನೂ ಟಚ್ ಆಫ್ ಅ ಬಟನ್ ಮಾಡಿಬಿಟ್ಟು ಪ್ರೋಗ್ರಾಮ್ ಈಸ್ ರೆಡಿ ಅಂತ ಹೇಳ್ತಾರೆ. ಅದೇ ಥರ ಇನ್ಫರ್ಟಿಲಿಟಿನಲ್ಲಿ ಒಂದೆರಡು ಸಲ ಟ್ರೈ ಮಾಡಿರ್ತಾರೆ, ಆಗಲಿಲ್ಲ, ಓಹ್ ಮಸ್ಟ್ ಗೋ ಟು ದ ಸ್ಪೆಷಲಿಸ್ಟ್. ಓಕೆ ಓಕೆ. ಸೊ ಅದು ಒಂದೇ ಸಲ ಆಗದೇ ಇದ್ದರೆ ಮತ್ತು ಒತ್ತಡಗಳು, ಮಾನಸಿಕವಾದ ಒತ್ತಡಗಳು, ಆಮ್ ಐ ಇನ್ಫರ್ಟೈಲ್ ಅಂತ. ಎಸ್. ಬಟ್ ಈ ರೈತರುಗಳು ಮತ್ತು ಇಲ್ಲಿ ಬೇರೆ ಎಲ್ಲನೂ ಬೇರೆ ಡಿಸ್ಟ್ರಾಕ್ಷನ್ಸ್ ಆರ್ ನಾಟ್ ದೇರ್, ಅಂಥವೆಲ್ಲ ಏನಿಲ್ಲ. ಏನು ಒಂದು ತಿಂಗಳು, ಒಂದು ವರ್ಷದ್ಮೇಲೆ ಆಗಲಿಲ್ಲ, 2ನೇ ವರ್ಷದ್ಮೇಲೆ ಆಗುತ್ತೆ. ಆ ಥರ ತಾಳ್ಮೆ ಶಕ್ತಿ ಇಲ್ಲ ಓಕೆ. ಅದಕ್ಕೆ.